ಪಾರ್ಕಿಂಗ್ನಲ್ಲಿ ದುಪ್ಪಟ್ಟು ದರವನ್ನ ಸಂಗ್ರಹ ಮಾಡ್ಕೊಳ್ತಾ ಇತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಈಗ BMRCL ಎಚ್ಚೆತ್ತುಕೊಂಡಿದೆ. ದುಪ್ಪಟ್ಟು ದುಡ್ಡು ಸಂಗ್ರಹಿಸುತ್ತಿದ್ದವರ ವಿರುದ್ಧ ಸಮರವನ್ನ ಸಾರೋಕೆ ಮುಂದಾಗಿದ್ದಾರೆ. ಈಗ ಪಾರ್ಕಿಂಗ್ ಜಾಗದಲ್ಲಿ ಕಡ್ಡಾಯವಾಗಿ ದರ ಪಟ್ಟಿ ಹಾಕಲೇಬೇಕು. ಪಾರ್ಕಿಂಗ್ ಗುತ್ತಿಗೆದಾರರಿಗೆ BMRCLನಿಂದ ಸೂಚನೆ ಬಂದಿರೋದೀಗ ಅಧಿಕ ದರವನ್ನ ಪಡೆದ್ರೆ ಕಂಟ್ರೋಲ್ ರೂಮ್ಗೆ ದೂರು ನೀಡಿ ಅಂತ ಹೇಳಿ ಪ್ರಯಾಣಿಕರಿಗೆ ಮನವಿಯನ್ನ ಮಾಡಿಕೊಂಡಿದೆ ನಮ್ಮ ಮೆಟ್ರೋ ಸಂಸ್ಥೆ. ನೋಡಿ, ಗಮನಿಸ್ತಾ ಇದ್ದೀರಿ, ಮೆಟ್ರೋ ಪಾರ್ಕಿಂಗ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ದರವನ್ನು ಸಂಗ್ರಹ ಮಾಡ್ತಾ ಇದ್ರು ಅನ್ನುವಂಥ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ BMRCL ಈಗ ಎಚ್ಚೆತ್ತುಕೊಂಡಿದೆ. ದುಪ್ಪಟ್ಟು ದುಡ್ಡು ಸಂಗ್ರಹಿಸಿದವರ ವಿರುದ್ಧ BMRCL ಈಗ ಸಮರ ಸಾರೋದಕ್ಕೆ ಮುಂದಾಗಿದೆ. ಪಾರ್ಕಿಂಗ್ ಜಾಗದಲ್ಲಿ ಕಡ್ಡಾಯವಾಗಿ ದರದ ಪಟ್ಟಿ ಹಾಕಬೇಕು. ಅಂದರೆ ಈಗ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಎಷ್ಟು ಈ ಜಾಗದಲ್ಲಿ ಎಷ್ಟು ಗಂಟೆ ನಿಂತರೆ ಎಷ್ಟು ಅಂಥೇಳಿ ದರದ ಪಟ್ಟಿಯನ್ನು ಅಲ್ಲಿ ಹಾಕಬೇಕಾಗುತ್ತೆ. ಕಡ್ಡಾಯವಾಗಿ ಪಟ್ಟಿಯನ್ನು ಹಾಕಲೇಬೇಕು. ಜೊತೆಗೆ ಪಾರ್ಕಿಂಗ್ ಗುತ್ತಿಗೆದಾರರಿಗೆ BMRCLನಿಂದ ಈ ಬಗ್ಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಅಧಿಕೃತವಾಗಿ. ಅಧಿಕ ದರವನ್ನು ಏನಾದರೂ ಪಡೆದ್ರೆ ಅಲ್ಲಿನ ಪ್ರಯಾಣಿಕರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಶತಮಾನಗಳ ರಾಮ ಮಂದಿರ ಕನಸು ನನಸಾಗ್ತಾ ಇದೆ. ಭಾರತೀಯರು ಹಿಂದೂಗಳಾದರೆ ಮಾತ್ರ ಮಂದಿರ ಉಳಿಯುತ್ತೆ. ಉಡುಪಿಯ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಈ ರಾಮ ಮಂದಿರವನ್ನು ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಪೇಜಾವರ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯೋಗಿ ಮೋದಿ ಹೋದ ಮರುದಿನವೇ ಮಂದಿರವನ್ನು ಕಿತ್ತು ಬಿಸಾಕ್ತೇವೆ, ಇಷ್ಟು ಭಂಡ ಧೈರ್ಯದಿಂದ ಮಾತನಾಡ್ತಿದ್ದಾರೆ. ಅಂದರೆ ನಾವೆಷ್ಟು ಜಾಗೃತರಾಗಿರಬೇಕು ಅಂತ ಹೇಳಿ ಅವರು ಮಾತನಾಡಿದ್ದಾರೆ. ಅಂತಂದರೆ ಹಿಂದೂಗಳಾಗಿ ಉಳಿಯಬೇಕು. ಆ ರೀತಿ ಉಳಿದ್ರೆ ಮಾತ್ರ ನಮ್ಮ ರಾಮ ಮಂದಿರವನ್ನು ನಾವು ಉಳಿಸ್ಕೊಳ್ಬೋದು. ಶತಮಾನಗಳ ಕನಸು ನನಸಾಗ್ತಾ ಇದೆ, ಅದನ್ನು ಉಳಿಸಿಕೊಳ್ಳುವುದು ಕೂಡ ಬಹಳ ಪ್ರಮುಖವಾದ ವಿಚಾರ ಆಗುತ್ತೆ. ಸೊ ಹೀಗಾಗಿ ಹಿಂದೂಗಳಾಗಿದ್ದರೆ ಮಾತ್ರ ಅದನ್ನ ಉಳಿಸ್ಕೊಳ್ಬಹುದು, ಇಲ್ಲಾಂದರೆ ಸಾಧ್ಯ ಇಲ್ಲ ಅಂಥೇಳಿ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಜವಾಬ್ದಾರಿ ಕೂಡ ಹುಟ್ಕೊಳ್ತಾ ಇದೆ. ನಮ್ಮ ಸಂತತಿ ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಮಾತನಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಉದಾತ್ತ ಸಂಸ್ಕಾರ ಕೊಟ್ಟು ಉಳಿದ್ರೆ ಹಿಂದೂಗಳಾಗಿ ಉಳಿಯಲು ಸಾಧ್ಯ. ಮಕ್ಕಳಿಗೆ ಇಡುವ ಹೆಸರಿನಲ್ಲೂ ಕೂಡ ನಮ್ಮ ಆಚಾರ ವಿಚಾರ, ವೇಷ ಭೂಷಣ, ನಮ್ಮ ಸಂಸ್ಕೃತಿ ಇವೆಲ್ಲವನ್ನು ಕೂಡ ತಿಳಿಸ್ಬೇಕು. ಪುನರ್ನಾಮಕರಣ ನಮ್ಮ ಮಕ್ಕಳಿಗೆ ಮಾಡಬೇಕು. ಅರ್ಥ ಶೂನ್ಯವಾದ 2 ಅಕ್ಷರಗಳಲ್ಲ, ಊರವ್ರನ್ನೆಲ್ಲ ಕರೆದು ನಮ್ಮ ಮಕ್ಕಳಿಗೆ ಪುನರ್ನಾಮಕರಣವನ್ನು ಮಾಡಬೇಕು. ಇಲ್ಲವಾದರೆ ನಮ್ಮ ಮಕ್ಕಳು ಮನೆಯಿಂದ ಹೊರಗೋಗಿ ಪುನರ್ನಾಮಕರಣ ಮಾಡಿಕೊಳ್ತಾರೆ, ಎಚ್ಚರ ಅಂಥೇಳಿ. ಅಂದರೆ ಅದರ ಹಿಂದಿನ ಉದ್ದೇಶವನ್ನು ಅವರು ಯಾವ ರೀತಿ ಹೇಳ್ತಿದ್ದಾರೆ. ಒಂದು ವೇಳೆ ನಾವು ಆ ಹೆಸರಿನ ಅರ್ಥವನ್ನು, ನಮ್ಮ ಧರ್ಮದ ಸಂಸ್ಕೃತಿಯನ್ನು, ನಮ್ಮ ಧರ್ಮದ ಪ್ರತಿಯೊಂದು ಆಚಾರ ವಿಚಾರವನ್ನು ನಾವು ಕಲಿಸ್ಕೊಡ್ಲಿಲ್ಲ ಅಂತಂದರೆ ಅವರು ಹೊರಗಡೆ ಹೋಗಿ ಹೆಸರನ್ನು ಚೇಂಜ್ ಮಾಡ್ತಾರೆ, ಧರ್ಮನೂ ಚೇಂಜ್ ಮಾಡ್ತಾರೆ ಅನ್ನುವಂಥ ಅರ್ಥದಲ್ಲಿ ಉಡುಪಿಯ ಪೇಜಾವರ ಮಠದ ಶ್ರೀಗಳು ಮಾತನಾಡಿದ್ದಾರೆ.